நான் ஒரு தடவை சொன்னா 100 தடவை சொன்ன மாதிரி. கண்ணா பண்ணிங்க தான் கூட்டமா வரும். ಸಿಂಗಲ್ ವರ ಹೀಗೆ ತನ್ನ ಡೈಲಾಗ್, ಮ್ಯಾನರಿಸಂ ಮತ್ತು ಅದ್ಭುತ ನಟನೆಯ ಮೂಲಕ ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನ ಪಡೆದ ಸೂಪರ್ ಸ್ಟಾರ್ ತಲೈವಾರ್ ರಜನಿಕಾಂತ್ ತನ್ನ 75ನೇ ವಯಸ್ಸಿನಲ್ಲಿ ಸಿನಿಮಾವೊಂದನ್ನು ಮಾಡಿ ಇಡೀ ಜಗತ್ತಿನ ಸಿನಿಮಾ ಲೋಕವೇ ತನ್ನತ್ತ ತಿರುಗುವಂತೆ ಮಾಡುವುದೆಂದ್ರೆ ಅದು ಸುಲಭದ ಮಾತಲ್ಲ ಬಿಡಿ. நான் ஒரு தடவை சொன்னா 100 தடவை சொன்ன மாதிரி. ರಜನಿಕಾಂತ್ ಅಲಿಯಾಸ್ ಶಿವಾಜಿರಾವ್ ಗಾಯಕ್ವಾಡ್ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸೂಪರ್ ಸ್ಟಾರ್ ಆಗಿ ನಿಂತವರಲ್ಲ. ಒಬ್ಬ ಸಾದಾ ಸೀದಾ ಬಸ್ ಕಂಡಕ್ಟರ್ ಇವತ್ತು ಜಗತ್ತೇ ಮೆಚ್ಚುವಂತ ನಟ ಆಗಿದ್ದಾರೆ ಅಂದ್ರೆ ಅದರ ಹಿಂದೆ ಕಠಿಣ ಪರಿಶ್ರಮ ಇತ್ತು, ಪ್ರಾಮಾಣಿಕ ಪ್ರಯತ್ನ ಇತ್ತು, ತನ್ನನ್ನು ಬೆಳೆಸಿದವರ ಬಗ್ಗೆ ಕೃತಜ್ಞತೆ ಇತ್ತು. ನಾನೇನೇ ಮಾಡಿದರೂ ಅದು ನನ್ನಿಂದಲ್ಲ, ಅದು ನಿಮ್ಮಿಂದ ಎಂಬ ಉದಾರ ಮನೋಭಾವ ಇತ್ತು. ಸರಳತೆಯೇ ಜೀವನ ಎಂಬ ಸನ್ನಡತೆ ಇತ್ತು. ಹೀಗೆ 10 ಹಲವು ಸದ್ಗುಣಗಳೇ ರಜನಿಕಾಂತ್ ರವರನ್ನ ಸೂಪರ್ ಸ್ಟಾರ್ ತಲೈವಾರ್ ಆಗಿ ಮಾಡಿರೋದು. ನಮ್ಮ ಭಾರತೀಯ ಸಿನಿಮಾ ರಂಗದ ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅದೆಷ್ಟೇ ಸೂಪರ್ ಸ್ಟಾರ್ಗಳಿದ್ರು ಅವರೆಲ್ಲರ ಸೂಪರ್ ಸ್ಟಾರ್ ಆಗಿ ನಿಲ್ಲೋದು ದ ಒನ್ ಆ್ಯಂಡ್ ಓನ್ಲಿ ರಜನಿಕಾಂತ್ ಅಲಿಯಾಸ್ ಶಿವಾಜಿ ದ ಬಾಸ್. ಅರುಣಾಚಲ ಮುಡಿಕರ ರಜನಿಕಾಂತ್ ರವರ ಸಿನಿಮಾ ಅಥವಾ ನಟನೆ ನೋಡಿ ಅಭಿಮಾನಿಗಳಾಗಿರುವುದಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳಾದವರೇ ಹೆಚ್ಚು. ಹಾಗಾಗಿಯೇ ಇಡೀ ಜಗತ್ತಿನಲ್ಲಿ ಒಬ್ಬ ಚಿತ್ರನಟನೆಗೆ ಈ ಮಟ್ಟದ ಕ್ರೇಜ್ ಇರೋದು ಅದು ರಜನಿಕಾಂತ್ ರವರೊಬ್ಬರಿಗೆ ಮಾತ್ರ. ತನ್ನ 75ನೇ ವಯಸ್ಸಿನಲ್ಲಿಯೂ ತನ್ನ ವೃತ್ತಿಯಲ್ಲಿ ಅತ್ಯಂತ ಬ್ಯುಸಿ ಇರುವ ಮತ್ತು ಅತಿ ಬೇಡಿಕೆಯ ಜಗತ್ತಿನ ಏಕೈಕ ನಟ ಒನ್ ಆ್ಯಂಡ್ ಓನ್ಲಿ ರಜನಿಕಾಂತ್. ಭಾಷೆ, ಭಾವನೆ, ಪ್ರಾಂತ್ಯ, ಪ್ರತ್ಯೇಕತೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹೀಗೆ ಎಲ್ಲ ಸರಹದ್ದಿನ ಎಲ್ಲೆ ಮೀರಿ ನಿಂತು ಅಭಿಮಾನಿಗಳ ಹೃದಯದೊಳಗೆ ಅಜರಾಮರವಾಗಿ ನಿಂತ ಒಬ್ಬ ಅಜಾತ ಶತ್ರು ರಜನಿಕಾಂತ್ ಇಂದಿಗೂ ಚಿರಯುವಕನಂತೆ ನಟಿಸುತ್ತಿರುವುದು ಯುವ ಮನಸ್ಸುಗಳಿಗೆ. ಈಗಿನ ಜನರೇಷನ್ನ ಆದಷ್ಟು ಕಲಾವಿದರಿಗೆ ಮಾದರಿಯಾಗಿ ನಿಲ್ಲಬಲ್ಲ ಅಸಾಧಾರಣ ವ್ಯಕ್ತಿತ್ವದ ನಟ ರಜನಿಕಾಂತ್. ಉಳಿದವರ ಸಿನಿಮಾ ನೋಡಲು ಜನ ಕೆಲಸಕ್ಕೆ ರಜೆ ಮಾಡಿ ಹೋದ್ರೆ ರಜನಿಕಾಂತ್ ಸಿನಿಮಾ ನೋಡೋದಕ್ಕಂತಲೇ ಕೆಲವು ರಾಜ್ಯ, ಕೆಲವು ಕಂಪನಿ, ಕೆಲವು ಶಾಲಾ ಕಾಲೇಜು ಇಂದಿಗೂ ರಜೆ ಕೊಟ್ಟು ಸಂಭ್ರಮಿಸ್ತಾ ಇದ್ದಾರೆ ಅಂದ್ರೆ ಅದರ ಹಿಂದೆ ರಜನಿಕಾಂತ್ ಅವರ ಮೇಲಿರುವ ನೈಜ ಅಭಿಮಾನವೇ ಕಾರಣ ಹೊರತು ಬೇರೇನಿಲ್ಲ. ಪ್ರಸ್ತುತ ದಿನಗಳಲ್ಲಿ ತನ್ನ ಸಿನಿಮಾ ಒಂದಕ್ಕೆ 100 ಕೋಟಿಗೂ ಅಧಿಕ ಸಂಭಾವನೆಯನ್ನ ಪಡೆಯುವ ರಜನಿಕಾಂತ್ ತನ್ನ ಜೀವನದಲ್ಲಿ 1 ರೂಪಾಯಿಗೂ ಕೂಡ ಕಷ್ಟಪಟ್ಟಿದ್ರು. ಕೇವಲ SLC ತೇರ್ಗಡೆಯಾಗಿ ತಂದೆ ತಾಯಿ ಕಾಲೇಜ್ ಶಿಕ್ಷಣ ಮಾಡು ಎಂದಾಗ್ಲೂ ಅದನ್ನ ಸ್ವೀಕರಿಸದೆ ಕಾಲೇಜ್ ಫೀಸ್ ಕಟ್ಟಬೇಕಾದ ದುಡ್ಡನ್ನ ಹಿಡಿದು ತನ್ನ ಕನಸಿನ ಸಿನಿಮಾ ಪ್ರಪಂಚದಲ್ಲಿ ಲೈಟ್ ಬಾಯ್ ಆಗಿ ಆದ್ರೂ ಸೇರ್ಬೇಕೆಂದು ಮದ್ರಾಸ್ಗೆ ಬರ್ತಾರೆ. ಅಲ್ಲಿ ಅವಕಾಶ ಸಿಗದೆ ಮತ್ತೆ ಸಾಕಷ್ಟು ಸೋಲು ಅವಮಾನಗಳನ್ನ ಸಹಿಸಿಕೊಳ್ತಾರೆ. ಕೂಲಿಯಾಗಿ ಕೆಲಸ ಮಾಡ್ತಾರೆ. ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಿ ಅಲ್ಲಿ ತನ್ನ ಸ್ನೇಹಿತನ ಸಹಕಾರದಿಂದ ಸಿನಿಮಾ ರಂಗಕ್ಕೆ ಕಾಲಿಟ್ಟ ರಜನಿ ಪ್ರತಿ ಹೆಜ್ಜೆಯನ್ನು ಪರಿಶ್ರಮದ ಹಾದಿಯಾಗಿ ಪರಿವರ್ತಿಸಿ ಬೀಜವೊಂದು ಚಿಗುರೊಡೆದು ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಇಂದು ಜಗತ್ತಿನ ಮೂಲೆ ಮೂಲೆಗೂ ತನ್ನ ಪ್ರತಿಭೆಯ ಬೇರನ್ನ ವಿಸ್ತರಿಸಿ ಅಜರಾಮರವಾಗಿ ನಿಂತಿರುವ ರಜನಿ ಭಾರತೀಯ ಚಿತ್ರರಂಗದ ಆಧಾರ ಸ್ತಂಭ ಅಂದ್ರೆ ಅತಿಶಯೋಕ್ತಿಯಲ್ಲ. ಸ್ನೇಹಿತರೆ, ಕನ್ಕ್ಲೂಷನ್ ಇಷ್ಟೇ. ಇವತ್ತು ಒಬ್ಬ ನಟ ತನ್ನ ಸಿನಿಮಾದಲ್ಲಿ ಪಂಚಿಂಗ್, ಡೈಲಾಗ್, ಫೈಟ್, ಡ್ಯಾನ್ಸ್, ರೊಮ್ಯಾನ್ಸ್ ಹೀಗೆ 10 ಹಲವು ಕ್ರೈಟೀರಿಯಾಗಳ ಮುಖೇನ ಅಭಿಮಾನಿಗಳನ್ನ ಸಂಪಾದಿಸ್ತಾನೆ. ಇದೇ ಅಭಿಮಾನಿಗಳು ಆ ನಟ ವೈಯಕ್ತಿಕ ಜೀವನದಲ್ಲಿ ಹೇಗಿದ್ರೂ ಪರವಾಗಿಲ್ಲ, ಅವರೇ ತಮ್ಮ ಸರ್ವಸ್ವ ಅಂದುಕೊಳ್ತಾರೆ. ಇಂಥ ಅಂಧ ಅಭಿಮಾನಿಗಳ ವರ್ಗಕ್ಕೆ ಸೋ ಕಾಲ್ಡ್ ಬಿಲ್ಡಪ್ ನಟರಿಗೆ ರಜನಿಕಾಂತ್ ಒಬ್ಬ ವ್ಯಕ್ತಿ ಒಂದು ಸ್ಪಷ್ಟ ಉತ್ತರವನ್ನ ಕೊಡ್ತಾರೆ. ಅದೇನಂದ್ರೆ, ಪರದೆಯಲ್ಲಿ ಮಾತ್ರ ನಟನೆ ಮಾಡಿ,
ನಿಜ ಜೀವನದಲ್ಲಿ ಅಲ್ಲ, ನಿಮ್ಮ ವ್ಯಕ್ತಿತ್ವದ ಮುಖೇನ ಜನರನ್ನ ಅಭಿಮಾನಿಗಳನ್ನ ಸಂಪಾದಿಸಿ ಅದು ಶಾಶ್ವತ ಅಂತ. ಇದೇ ಸಾಲಿಗೆ ನಿಂತವರು ನಮ್ಮ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ ನಾಗ್, ಪುನೀತ್ ರಾಜ್ಕುಮಾರ್, ಹೀಗೆ ಜಗತ್ತಿನಾದ್ಯಂತ ಮತ್ತೊಮ್ಮೆ ರಜನಿ ಫ್ಯಾನ್ಸ್ ಹಬ್ಬ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅದೇ ಅವರ ಮುಂದಿನ ಚಿತ್ರ ಕೂಲಿ ಜಗತ್ತಿನಾದ್ಯಂತ 9,000ಕ್ಕೂ ಅಧಿಕ ಪರದೆಗಳಲ್ಲಿ ಆಗಸ್ಟ್ 14ಕ್ಕೆ ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಮುಂದಿನ 1 ವಾರಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. 1 ಲಕ್ಷಕ್ಕೂ ಅಧಿಕ ಟಿಕೆಟ್ ಸೋಲ್ಡ್ ಔಟ್ ಆಗಿ 60-70 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಸಿನಿಮಾ ಬಿಡುಗಡೆಯಾಗುವುದಕ್ಕಿಂತ ಮುಂಚೆನೆ ಕಲೆಕ್ಷನ್ ಮಾಡಿದೆ ಅಂತೆ. ಅದೇನೇ ಇರಲಿ, ರಜನಿಕಾಂತ್ ಇವತ್ತು ತನ್ನ ಅಭಿಮಾನಿ ವರ್ಗದಲ್ಲಿ ಕೇವಲ ಒಬ್ಬ ನಟನಾಗಿ ಉಳಿದಿಲ್ಲ, ಅವರೊಬ್ಬ ಮೇಧಾವಿಯಾಗಿ, ಒಬ್ಬ ಸ್ಫೂರ್ತಿಯ ಚಿಲುಮೆಯಾಗಿ ನಿಂತಿದ್ದಾರೆ. ಹೀಗೆ ಜಗತ್ತಿನಾದ್ಯಂತ ರಜನಿ ಸಿನಿಮಾಕ್ಕಾಗಿ ಕಾಯುವಂತ ಅಭಿಮಾನಿಗಳಲ್ಲಿ ಬರುವ ಒಂದು ಒಪಿನಿಯನ್ ಏನು ಗೊತ್ತೇನೋ, ಕತೆ ಏನೇ ಇರಲಿ, ಕ್ಲೈಮ್ಯಾಕ್ಸ್ ಹೇಗೆ ಇರಲಿ, ನೋ ಮ್ಯಾಟರ್, ಹೀರೋಯಿನ್ ಇರಲಿ ಇರದೇ ಇರಲಿ, ಅದು ನಮಗೆ ಮ್ಯಾಟ್ರೇ ಅಲ್ಲ. ರಜನಿಕಾಂತ್ ಅವರ ನಟನೆ ಮತ್ತು ಅವರ ಮ್ಯಾನರಿಸಮ್ ಅನ್ನ ಆ ದೊಡ್ಡ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ ಅಂತ. ದಟ್ ಈಸ್ ದ ಪವರ್ ಆಫ್ ರಜನಿಕಾಂತ್. ರಜನಿಕಾಂತ್ ತನ್ನ ಬಡತನವನ್ನ ಎಂದಿಗೂ ಶಾಪ ಅಂತ ಸ್ವೀಕರಿಸಲಿಲ್ಲ. ತನ್ನ ಪಾಲಿಗೆ ಬಂದ ಅವಕಾಶಗಳನ್ನು ಎಂದಿಗೂ ತಿರಸ್ಕರಿಸಲಿಲ್ಲ. ಸೋಲಿಗೆ ಕುಗ್ಗಲಿಲ್ಲ, ಗೆಲುವಿಗೆ ಹಿಗ್ಗಲಿಲ್ಲ. ನಾನೇ ಎಲ್ಲವೂ ಎನ್ನಲಿಲ್ಲ. ತನ್ನ ಮೂಲವನ್ನ ಮರೆಯಲಿಲ್ಲ. ಹತ್ತಿದ ಏಣಿಯನ್ನ ಒದೆಯಲಿಲ್ಲ. ಸರಳತೆಯೇ ಜೀವನ ಎಂಬ ಪಾಠವನ್ನ ಮರೆಯಲಿಲ್ಲ. ಸೌಂದರ್ಯಕ್ಕೂ ಪ್ರತಿಭೆಗೂ ಸಂಬಂಧವೇ ಇಲ್ಲ ಅಂತ ಜಗತ್ತಿಗೆ ತೋರಿಸಿಕೊಟ್ರಲ್ಲ. ಇಂತಹ ಒಬ್ಬ ಮೇರು ವ್ಯಕ್ತಿತ್ವದ ಮೇರು ನಟನ ಸಿನಿಮಾ ಯಶಸ್ವಿಯಾಗಲಿ. ಒಬ್ಬ ರಜನಿ ಅಭಿಮಾನಿಯಾಗಿ ನಾನು ಹಾರೈಸ್ತಾ, ರಜನಿಕಾಂತ್ ರವರ ಉತ್ತಮ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಪ್ರೇರಣೆಯಾಗಲಿ, ಅವರ ಸರಳತೆ ನಮಗೆ ಸ್ಫೂರ್ತಿಯಾಗಲಿ, ಅವರಿಂದ ಇನ್ನಷ್ಟು ಕಲಾ ಕಾಣಿಕೆಗಳು ಬಂದು ಅಭಿಮಾನಿಗಳನ್ನೆಲ್ಲ ರಂಜಿಸಲಿ, ಅವರ ಮಾರ್ಗದರ್ಶನ ಭಾರತೀಯ ಸಿನಿಮಾ ರಂಗಕ್ಕೆ ದಾರಿದೀಪವಾಗಲಿ. ನೀವು ರಜನಿ ಫ್ಯಾನಾ? ಹಾಗಿದ್ರೆ ಯಾಕೆ? ರಜನಿಕಾಂತ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.